ನಮಸ್ತೆ. ನಾವು ಇಲ್ಲಿವರೆಗೆ ಟ್ಯಾಕ್ಸ್ ಅಂದರೆ ಏನು, ಹೇಗೆ ಅಂದರೆ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಮತ್ತು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿ ಅಸೆಸ್ಮೆಂಟ್ ಅಂತೇಳಿ. ಅಂದರೆ ಅಸೆಸ್ಮೆಂಟ್ ಅಂದರೆ ಟ್ಯಾಕ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಪೇ ಮಾಡಬೇಕು ಅನ್ನೋಂಥದ್ದು. ಅದನ್ನೆಲ್ಲ ಮಾಡಬೇಕಿದ್ರೆ ನಮಗೆ ಒಂದು ಕಾರ್ಡ್ ಬೇಕು, ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಹೇಗೆ ವೋಟ್ ಹಾಕಲಿಕ್ಕೆ ಒಂದು ವೋಟರ್ ಐ ಡಿ ಬೇಕು, ಹಾಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಒಂದು ಐಡೆಂಟಿಫಿಕೇಷನ್ ಬೇಕು. ಈಗ ನೀವು ಕಾಲೇಜಿಗೆ ಬರಬೇಕಿದ್ರೆ ಯಾವುದು ಐಡೆಂಟಿಫಿಕೇಷನ್ ನಂಬರ್ನ ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಐ ಡಿ ಕಾರ್ಡ್ ಇದೆ, ಐ ಡಿ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಅದೇ ರೀತಿಯಲ್ಲಿ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಐ ಡಿಯನ್ನು ಕೊಡ್ತದೆ. ಅದನ್ನು ನಾವು ಪಾನ್ ನಂಬರ್ ಅಂತೇಳಿ ಕರಿತೇವೆ. ಸೊ ಪಾನ್ ಮೀನ್ಸ್ ಪರ್ಮನೆಂಟ್ ಅಕೌಂಟ್ ನಂಬರ್. ಇಟ್ ಇಸ್ ಎ 10 ಡಿಜಿಟ್ alphanumeric number issued by the income tax department. So it is lamination card, ಲ್ಯಾಮಿನೇಟ್ ಮಾಡಿ ಕೊಟ್ಟಿದೆ. ಅಂದರೆ ATM ಕಾರ್ಡ್ ಥರನೇ ಇರುತ್ತೆ, ಬಟ್ ಅದರಲ್ಲಿ ದುಡ್ಡು ಡ್ರಾ ಮಾಡ್ತಿದ್ರೆ ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಆಗಲ್ಲ, ದುಡ್ಡು ಕಟ್ಟಲಿಕ್ಕೆ ಮಾತ್ರ ಇರ್ತಕ್ಕಂಥ ಪಾನ್. ಸೊ ಪಾನ್ ನಂಬರ್ನ ಅಲಾಟ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಇಟ್ ಈಸ್ ಮ್ಯಾಂಡೇಟ್ರಿ ಆಸ್ ಪರ್ ಸೆಕ್ಷನ್ 139A ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ದಿಸ್ ವಾಸ್ ಅಲಾಟೆಡ್ ಮ್ಯಾನ್ಯುವಲಿ ಟಿಲ್ ಇದು 1985ವರೆಗೂ ಸಹ ಇದನ್ನು ಮ್ಯಾನ್ಯುವಲ್ಲಾಗೆ ಅಲಾಟನ್ನು ಮಾಡ್ತಾಯಿದ್ರು. ಆ ನಂತರ ಪ್ರಿಯರ್ ಟು 1972 ಟ್ಯಾಕ್ಸ್ ಪೇಯರ್ ಅವನಿಗೆ GIR ನಂಬರ್, ಜನರಲ್ ಇಂಡೆಕ್ಸ್ ರಿಜಿಸ್ಟರ್ ನಂಬರ್ ಅಂತೇಳಿ ಕೊಡ್ತಾಯಿದ್ರು ಅಲ್ಲಿವರೆಗೆ. ಆ ನಂತರ ಅವನಿಗೆ ಪಾನ್ ನಂಬರನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅಂದರೆ ಅಲಾಟ್ಮೆಂಟ್ ಆಫ್ ಕರೆಂಟ್ ಸೀರೀಸ್ ಆಫ್ ಪಾನ್ ಸ್ಟಾರ್ಟೆಡ್ ಫ್ರಮ್ ದ ಇಯರ್ 1995 ಆಫ್ಟರ್ ಸೀಯಿಂಗ್ ದ UK ಸಿಸ್ಟಮ್ ಆ್ಯಂಡ್ USA. ಅಮೇರಿಕಾ ಮತ್ತು USA ತಿಳ್ಕೊಂಡು ಬಂದು ಸುತ್ತಾಡಿದ ನಂತರ ಆ ರೀತಿ ನಂಬರ್ ಬೇಕು ಅಂಥೇಳಿ ಆನಂತರ 1995ಇಂದ ಈ ರೀತಿಯ ಹೊಸ ಸಿಸ್ಟಮ್ ನಂಬರನ್ನು ಕೊಡಲಿಕ್ಕೆ, ಅಂದರೆ ಮೊದಲು ಹಳೆ ಸೀರೀಸಲ್ಲಿ ಕೊಡ್ತಾಯಿದ್ರು. ಅಪ್ ಟು 1972ವರೆಗೆ GIR ನಂಬರ್ ಕೊಡ್ತಾಯಿದ್ರು. 1972 ನಂತರ ಪಾನ್ ನಂಬರ್ ಕೊಡ್ತಾಯಿದ್ರು. ಕರೆಂಟ್ ಸೀರೀಸ್ ಆಫ್ ಪಾನ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು 1995ಇಂದ. ಯಾಕೆ ಪಾನ್ ನಂಬರ್ ಬೇಕಂತ ಹೇಳಿದ್ರೆ, ಇಟ್ ಎನೇಬಲ್ಸ್ ದ ಡಿಪಾರ್ಟ್ಮೆಂಟ್ ಟು ಲಿಂಕ್ ಆಲ್ ಟ್ರಾನ್ಸಾಕ್ಷನ್ ಆಫ್ ದ ಪರ್ಸನ್ ವಿತ್ ದ ಡಿಪಾರ್ಟ್ಮೆಂಟ್. ಸೊ ಪಾನ್ ಆ್ಯಕ್ಟ್ ಆಸ್ ಎ ಐಡೆಂಟಿಫೈಯರ್ ಫಾರ್ ದ ಪರ್ಸನ್ ವಿತ್ ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ನಾವು ಸ್ಟ್ರಕ್ಚರನ್ನು ತಗೊಂಡ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ದ ಪಾನ್ ಇಸ್ ಎ 10 ಕ್ಯಾರೆಕ್ಟರ್ ಲಾಂಗ್ ಆಲ್ಫಾನ್ಯೂಮರಿಕ್ ಯುನಿಕ್ ಐಡೆಂಟಿಫೈಯರ್. ಫಾರ್ ಎಕ್ಸಾಂಪಲ್ AFZPK, ಇಲ್ಲಿ ನೋಡಿ ಫಸ್ಟ್ 5 ಡಿಜಿಟ್ ಆಲ್ಫಾಬೆಟ್ಸ್, ನಂತರ 4 ನ್ಯೂಮರಿಕ್ಸ್, ಆನಂತರ ಲಾಸ್ಟ್ ಆಲ್ಫಾಬೆಟಿಕ್ಸ್ ಇದೆ. ಇದನ್ನು ಸುಮ್ಮನೆ ಒಟ್ಟಾರೆ 10 ನಂಬರ್ ಕೊಟ್ಟದ್ದಲ್ಲ, ಇದರಿಂದ ಲಾಜಿಕ್ ಇದೆ. ದ ಲಾಜಿಕ್ ಬಿಹೈಂಡ್ ದ ಅರೇ ಆಫ್ ದ ನಂಬರ್ಸ್ ಆ್ಯಂಡ್ ಆಲ್ಫಾಬೆಟಿಕ್ಸ್ ಆ್ಯಸ್ ಫಸ್ಟ್ 3 ಡಿಜಿಟ್ಸ್ ಆಲ್ಫಾಬೆಟಿಕ್ಸ್ ಏನಿದೆ ಅದು ಆಟೋಮೆಟಿಕಲಿ ಜನರೇಟೆಡ್, A to Z ಅದು ಆಟೋಮೆಟಿಕಲಿ ಜನರೇಟ್ ಆಗ್ತಕ್ಕಂಥದ್ದು. The first 5 characters are letters in the uppercase by default, followed by 4 numerals, and the last character is a letter. The first 3 ನಾನು ಮೊದಲೇ ಹೇಳಿದಾಗೆ, the fourth character identifies the type of holder of the card. fourth character ಏನಿದೆ ಅದು ಯಾರು, ಆ ಹೋಲ್ಡರ್ ಯಾರು, ಅವನು ಕಂಪೆನಿಯ, ಇಂಡಿವಿಜುವಲ್, ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್ ಅನ್ನುವಂತಂದರೆ fourth characters identifies the type of the holder of the card. Each holder type is uniquely defined by a letter from the list below. ಅಂದರೆ ಅದು ಫಸ್ಟು 3 ಆಲ್ಫಾಬೆಟ್ಸ್ ಏನಿದೆ ಆಟೋಮೆಟಿಕ್ ಜನರೇಟ್ ಆಗ್ತಕ್ಕಂಥ A to Z ಅಲ್ಲಿ ಏನೂ ಬರ್ಬೋದು. ಆದರೆ 4th ಡಿಜಿಟ್ ಏನಿದೆ ಅದು ಪಾನ್ ಹೋಲ್ಡರ್ನ ಐಡೆಂಟಿಫೈ ಮಾಡ್ತದೆ. ಉದಾಹರಣೆಗೆ 4th ಕ್ಯಾರೆಕ್ಟರ್ P ಇದ್ದರೆ, ಇಲ್ಲಿ ಈ ನಂಬರಲ್ಲಿ P ಇದೆ, ಈ ಪಾನ್ ನಂಬರ್ ನೋಡಿ 4th ಕ್ಯಾರೆಕ್ಟರ್ P ಇದೆ. P ಇರೋದ್ರಿಂದ ಇಂಡಿವಿಜುವಲ್, P ಅಂದರೆ ಅಬವ್ ಪ್ಯಾನ್ ರೆಪ್ರೆಸೆಂಟ್ಸ್ ದ ಇಂಡಿವಿಜುವಲ್ ಪ್ಯಾನ್ ಹೋಲ್ಡರ್. ಒಬ್ಬ ಪರ್ಸನ್ಗೆ ಇಂಡಿವಿಜುವಲ್ ಇದ್ದರೆ ಅವನಿಗೆ P ಇರ್ತದೆ. C ಇದ್ದರೆ ಕಂಪೆನಿ, 4th ಆಲ್ಫಾಬೆಟ್ C ಇದ್ದರೆ ಕಂಪೆನಿ. H ಇದ್ದರೆ ಹಿಂದೂ ಇಂಡಿವಿಜುವಲ್ ಫ್ಯಾಮಿಲಿ. A ಇದ್ದರೆ ಅಸೋಸಿಯೇಷನ್ ಆಫ್ ಪರ್ಸನ್. B ಇದ್ದರೆ ಸ್ಟ್ಯಾಂಡ್ಸ್ ಫಾರ್ ಬಾಡಿ ಆಫ್ ಇಂಡಿವಿಜುವಲ್ಸ್. G ಸ್ಟ್ಯಾಂಡ್ಸ್ ಫಾರ್ ಗವರ್ನಮೆಂಟ್ ಏಜೆನ್ಸಿ. J stands for artificial jurisdictional person. ಆರ್ಟಿಫಿಷಿಯಲ್ jurisdiction person ಅಂದರೆ ಇವಾಗ ನಾನು ಮೊದಲೇ ಹೇಳಿದೆ, ಈ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅಂದರೆ ಆರ್ಟಿಫಿಷಿಯಲ್ jurisdiction person. ಸೊ
ಸೊ ಅದಕ್ಕೆ ಜೆ ಇರ್ತದೆ. ನೆಕ್ಸ್ಟು ಎಲ್ ಸ್ಟ್ಯಾಂಡ್ಸ್ ಫಾರ್ ಲೋಕಲ್ ಅಥಾರಿಟಿ, ಎಫ್ ಸ್ಟ್ಯಾಂಡ್ ಫಾರ್ ಫರ್ಮ್ ಆರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಟಿ ಸ್ಟ್ಯಾಂಡ್ಸ್ ಫಾರ್ ಟ್ರಸ್ಟ್. ಈ ರೀತಿಯಲ್ಲಿ ಫೋರ್ತ್ ಆಲ್ಫಬೆಟ್ ಏನಿದೆ ಅದು ನಮಗೆ ಇಂಡಿಕೇಟ್ನ ಮಾಡ್ತಕ್ಕಂಥದ್ದು. ಆನಂತರ ಫಿಫ್ತ್ ಕ್ಯಾರೆಕ್ಟರ್ ಆಫ್ ಪಾನ್ ರೆಪ್ರೆಸೆಂಟ್ಸ್ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಪಾನ್ ಹೋಲ್ಡರ್ಸ್ ಲಾಸ್ಟ್ ನೇಮ್ ಆರ್ ಸರ್ ನೇಮ್ ಇನ್ ಕೇಸ್ ಆಫ್ ಆ್ಯನ್ ಇಂಡಿವಿಜುವಲ್. ಅಂದರೆ ಫಿಫ್ತ್ ಆಲ್ಫಬೆಟ್ ಏನಿದೆ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ ಇನ್ ಕೇಸ್ ಆಫ್ ಆ್ಯನ್ ಇಂಡಿವಿಜುವಲ್. ಇನ್ ಕೇಸ್ ಆಫ್ ನಾನ್ ಇಂಡಿವಿಜುವಲ್ ಪಾನ್ ಹೋಲ್ಡರ್ಸ್ ಫಿಫ್ತ್ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಪಾನ್ ಹೋಲ್ಡರ್ಸ್ ನೇಮ್. ಇಂಡಿವಿಜುವಲ್ ಆದರೆ ಸರ್ ನೇಮು ಅಥವಾ ಲಾಸ್ಟ್ ನೇಮಿನ ಲೆಟರ್ ಇರ್ತದೆ. ನಾನ್ ಇಂಡಿವಿಜುವಲ್ ಆದರೆ ಕಂಪನಿ ಎಲ್ಲ ಇದ್ದರೆ ಆ ಕಂಪನಿ ಹೆಸರು ಏನಿರುತ್ತೆ, ಪಾನ್ ಹೋಲ್ಡರ್ಸ್ ನೇಮ್ ಏನಿರುತ್ತೆ ಅದರ ಫಸ್ಟ್ ಕ್ಯಾರೆಕ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನದು ಪಾನ್ ನಂಬರ್ AGPPN 3279F, AGPPN ಎನ್ ಫಿಫ್ತ್ ಕ್ಯಾರೆಕ್ಟರ್ ಇದೆ ನನ್ನದರಲ್ಲಿ. ಅಂದರೆ ನನ್ನದು ಲಾಸ್ಟ್ ನೇಮ್ ಅಂದರೆ ರವಿ MN, ಎನ್ ಲಾಸ್ಟ್ ನೇಮ್ ಲಾಸ್ಟ್ ನೇಮಿನ ಫಸ್ಟ್ ಕ್ಯಾರೆಕ್ಟರ್, ಲಾಸ್ಟ್ ನೇಮ್ MN, ಎನ್ ಮೀನ್ಸ್ ನಾಗರಾಜು, ಹಾಗಾಗಿ ಅದರ ಎನ್ ಬಂದಿದೆ. ಆ ರೀತಿಯಲ್ಲಿ ಫಿಫ್ತ್ ಕ್ಯಾರೆಕ್ಟರ್ ಏನಿದೆ ಅಂತ ಹೇಳಿದ್ರೆ ಅದು ಸರ್ ನೇಮ್. ಇಂಡಿವಿಜುವಲ್ ಆದರೆ, ಕಂಪನಿ ಆದರೆ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ನೇಮ್. ನೆಕ್ಸ್ಟ್ 4 ಕ್ಯಾರೆಕ್ಟರ್ಸ್ ಏನಂತ ಹೇಳಿದರೆ 7190 ಏನಿದೆ ಇದು ಅಬೌವ್ ಪಾನ್ ಆರ್ ಸೀಕ್ವೆನ್ಷಿಯಲ್ ನಂಬರ್ ರನ್ನಿಂಗ್ ಫ್ರಮ್ 01 to 9999 ಆದರೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಕ್ಕಂಥದ್ದು. ಲಾಸ್ಟ್ ಕ್ಯಾರೆಕ್ಟರ್ ಕೆ ಏನಿದೆ ಇದರಲ್ಲಿ ಅಂದರೆ ಲಾಸ್ಟ್ ಕ್ಯಾರೆಕ್ಟರ್ ಆಲ್ಫಾಬೆಟ್ ಇರ್ತದೆ. ಸೊ ಅದು ಆಲ್ಫಾಬೆಟಿಕ್ ಚೆಕ್ ಡಿಜಿಟ್, ಇದು ಸಹ ಆಟೋಮೆಟಿಕಲಿ ಜನ್ರೇಟ್ ಆಗ್ತಕ್ಕಂಥದ್ದು. ಸೊ ಲೀಗಲ್ ರಿಕ್ವೈರ್ಮೆಂಟ್ಸ್, ಯಾರೆಲ್ಲ ಪಾನ್ ಕಾರ್ಡನ್ನು ತಗೊಳ್ಬೇಕು? ಮಸ್ಟ್ ಹ್ಯಾವ್ ಎ ಪಾನ್. ಎವರಿ ಪರ್ಸನ್ if his total income or the total income exceeds maximum amount which is not chargeable to tax, ಅವರು ತಗೊಳ್ಬೇಕಾಗ್ತದೆ. ಚಾರಿಟೇಬಲ್ ಟ್ರಸ್ಟ್ ವಿಚ್ ಇಸ್ ಅಂಡರ್ ಫರ್ನಿಷನ್ 139 ಅದು ತೊಗೊಳ್ಬೇಕು. ಎವರಿ ಪರ್ಸನ್ ಹೂ ಇಸ್ ಕ್ಯಾರಿಂಗ್ ಆನ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೂಸ್ ಟೋಟಲ್ ಸೇಲ್ ಟರ್ನ್ ಓವರ್ ಗ್ರಾಸ್ ಎಫ್ಸ್ ಆರ್ ಈಸ್ ಸೊ ಲೈಕ್ಲಿ ಟು ಎಕ್ಸೀಡ್ 5 lakh ರೂಪಿಗಿಂತ ಜಾಸ್ತಿ ಆದರೆ. ಎವರಿ ಪರ್ಸನ್ ಹೂ ಇಂಟೆನ್ಸ್ ಟು ಎಂಟರ್ ಇಂಟು ಸ್ಪೆಸಿಫೈಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಚ್ ಕೋಟಿಂಗ್ ಪಾನ್ ನಂಬರ್ ಅವನು ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್, ಎವರಿ ನಾನ್ ಇಂಡಿವಿಜುವಲ್ ರೆಸಿಡೆಂಟ್ ಪರ್ಸನ್ಸ್ ಹೂಸ್ ಟೋಟಲ್ ಇನ್ಕಮ್ ಈಸ್ ಮೋರ್ ದೆನ್ ₹2,50,000 ಸೊ ಅವರು ಪಾನ್ ಕಾರ್ಡನ್ನು ತಗೊಳ್ಳೇಬೇಕಾಗ್ತದೆ. ಸೊ ದ ಸರ್ಕಮ್ಸ್ಟೆನ್ಸಸ್ ವೇರ್ ಪಾನ್ ಇಸ್ ಮ್ಯಾಂಡೇಟ್ರಿ, ಯಾವಲ್ಲಿ ಪ್ಯಾನ್ ಇಸ್ ಮೀನ್ಸ್ ಕೋಟಿಂಗ್ ಆಫ್ ಪಾನ್ ಈಸ್ ಮ್ಯಾಂಡೇಟ್ರಿ ಇನ್ ಸರ್ಟನ್ ಕೇಸಸ್. ಯಾವುದೆಲ್ಲ ಕೇಸಸ್ನಲ್ಲಿ ಪಾನನ್ನು ಕೋಟ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಅಂತ ಹೇಳಿದರೆ, ಒಂದು ವೈಲ್ ಸೇಲ್ ಆರ್ ಪರ್ಚೇಸ್ ಆಫ್ ಎ ಮೋಟರ್ ವೆಹಿಕಲ್ ಎಕ್ಸೆಪ್ಟ್ 2 ವೀಲರ್ ಅಂತ 2 ವೀಲರ್ ಅಲ್ಲದೆ ಬೇರೆ ಇನ್ಯಾವುದೇ ವೆಹಿಕಲ್ನ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಪಾನ್ ಈಸ್ ಕಂಪಲ್ಸರಿ. ಅಂದರೆ ಲೀಗಲ್ ರಿಕ್ವೈರ್ಮೆಂಟ್ ಏನಂತ ಹೇಳಿದರೆ, ಇವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಿದ್ರೆ ಪಾನ್ ಬೇಕೇ ಬೇಕಾಗ್ತದೆ. ಪಾನ್ ಕಾರ್ಡ್ ಸರ್ವ್ಸ್ ಎಸ್ ಎ ಪ್ರೂಫ್ ಆಫ್ ಐಡೆಂಟಿಟಿ. ಆನಂತರ ನ್ಯೂ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ, ಡೆಪಾಸಿಟ್ ಮಾಡಬೇಕಿದ್ರೆ ಪಾನ್ ಇಸ್ ಕಂಪಲ್ಸರಿ ಲೀಗಲ್ ರಿಕ್ವೈರ್ಮೆಂಟ್. ಟು ಅಪ್ಲೈ ಫಾರ್ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಲೋನ್ಸ್. ಸೊ ಈ ರೀತಿಯಲ್ಲಿ ಎನಿ ಪೇಮೆಂಟು ರೆಸ್ಟೋರೆಂಟ್ ಯಾವುದಾದ್ರು ರೆಸ್ಟೋರೆಂಟಿಗೆ ಯಾವ್ದಾದ್ರು ಪೇಮೆಂಟ್ ಮಾಡಬೇಕು ಮೋರ್ ದೆನ್ 25,000 ಅಂದರೆ ಪಾನ್ ಕಾರ್ಡ್ ಇಸ್ ಲೀಗಲ್ ರಿಕ್ವೈರ್ಮೆಂಟ್. 50,000ಗಿಂತ ಜಾಸ್ತಿ ಡೆಪಾಸಿಟ್ ಮಾಡ್ತೀವಿ ಬ್ಯಾಂಕಲ್ಲಿ ಅಂತ ಹೇಳಿದರೆ ಪಾನ್ ಕಾರ್ಡ್ ಇಸ್ ಲೀಗಲ್ ರಿಕ್ವೈರ್ಮೆಂಟ್. ಈ ರೀತಿಯಲ್ಲಿ ಬೇರೆ ಬೇರೆ ಲೀಗಲ್ ಪರ್ಪಸ್ಗೋಸ್ಕರ ಇದು ಬೇಕಾಗ್ತದೆ. ಹಾಗೆ ಎಲ್ಲಿ ಪಾನ್ ನಂಬರ್ನ ಕೋಟ್ ಮಾಡಲೇಬೇಕಂದ್ರೆ ನಾನು ಮೊದಲೇ ಹೇಳಿದಾಗೆ ಸೇಲರ್ ಪರ್ಚೇಸ್ ಆಫ್ ದ ವೆಹಿಕಲ್ ಎಕ್ಸೆಪ್ಟ್ 2 ವೆಹಿಕಲ್, ಓಪನಿಂಗ್ ಆನ್ ಅನ್ ಅಕೌಂಟ್ ಅದರ್ ದ್ಯಾನ್ ಟೈಮ್ ಡೆಪಾಸಿಟ್ ರೆಫರ್ಡ್ ಅಟ್ ಪಾಯಿಂಟ್ ಅಂದರೆ ವಿತ್ ದಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಿದ್ರೆ, ಮೇಕಿಂಗ್ ಎನ್ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಎ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಓಪನಿಂಗ್ ಡಿಮ್ಯಾಟ್ ಅಕೌಂಟ್, ಶೇರ್ಸನ್ನು ಡೀಲ್ ಮಾಡಲಿಕ್ಕೆ ಡಿಮ್ಯಾಟ್ ಅಕೌಂಟ್, ಪೇಮೆಂಟ್ ಇನ್ ಕ್ಯಾಶ್ ಮೋರ್ ದ್ಯಾನ್ 50,000. ನೆಕ್ಸ್ಟು payment in cash of an amount exceeding ₹50,000 in connection with the travel to any foreign country, payment of an amount exceeding of ₹50,000 to mutual fund for purchase of its units,
ಪೇಮೆಂಟ್ ಆ್ಯನ್ ಅಮೌಂಟ್ ಎಕ್ಸ್ಚೇಂಜ್ 50,000 ಕಂಪನಿ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ಅಕ್ವೈರಿಂಗ್ ಡಿಬೆಂಚರ್ಸ್ ತೊಗೊಳ್ಬೇಕಿದ್ರೆ ಪೇಮೆಂಟ್ ಆಫ್ ಆ್ಯನ್ ಅಮೌಂಟ್ ಎಕ್ಸ್ಚೇಂಜ್ ಟು 50,000 ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ಅಕ್ವೈರಿಂಗ್ ಬಾಂಡ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಯಾವುದಾದ್ರು ಬಾಂಡ್ಸನ್ನು ಪರ್ಚೇಸ್ ಮಾಡಬೇಕಿದ್ರೆ 50,000ಕ್ಕಿಂತ ಹೆಚ್ಚು ಬೇಕಾಗ್ತದೆ. ಡೆಪಾಸಿಟ್ 50,000ಕ್ಕಿಂತ ಜಾಸ್ತಿ ಡೆಪಾಸಿಟ್ ಮಾಡೋದಿದ್ರೆ ಬೇಕಾಗ್ತದೆ. ಡೆಪಾಸಿಟ್ಸ್ ಆಫ್ ಕ್ಯಾಶ್ ಅಗ್ರಿಗೇಟಿಂಗ್ ಟು ಮೋರ್ ದೆನ್ 2,50,000 ಡ್ಯೂರಿಂಗ್ ದ ಪೀರಿಯಡ್ ಆಫ್ 9 ನವಂಬರ್ 2006 30th December 2006 ವಿತ್ ಎ ಬ್ಯಾಂಕಿಂಗ್ ಕಂಪನಿ, ಕೋಆಪರೇಟಿವ್ ಬ್ಯಾಂಕ್, ಪೋಸ್ಟ್ ಆಫೀಸ್. 2,50,000ಗಿಂತ ಮಾಡಿದರೆ ಅದುಗಳು ಸಹ ಬೇಕಾಗ್ತದೆ. ಪೇಮೆಂಟ್ ಇನ್ ಕ್ಯಾಶ್ ಫಾರ್ ಎನ್ ಅಮೌಂಟ್ ಆಫ್ ಎಕ್ಸೆಸ್ ಆಫ್ 50,000 ಡ್ಯೂರಿಂಗ್ ಎನಿ ಒನ್ ಡೇ ಪರ್ಚೇಸ್ ಬ್ಯಾಂಕ್ ಡ್ರಾಫ್ಟನ್ನು ಪರ್ಚೇಸ್ ಮಾಡಿದರೆ. ನೆಕ್ಸ್ಟು ಟೈಮ್ ಡೆಪಾಸಿಟ್ ಮಾಡದಿದ್ದ ಸಂದರ್ಭದಲ್ಲಿ ಸಹ ಅದು ಬೇಕಾಗ್ತದೆ. ಮೀನ್ಸ್ ಪೇಮೆಂಟ್ ಇನ್ ಕೇಸ್ ಆರ್ ಬೈ ವೇ ಆಫ್ ಎ ಬ್ಯಾಂಕ್ ಡ್ರಾಫ್ಟ್ 50,000. ಪೇಮೆಂಟ್ ಆಫ್ ಆ್ಯನ್ ಅಮೌಂಟ್ ಅಗ್ರಿಗೇಟ್ ಟು ಮೋರ್ ದೆನ್ 50,000 ಇನ್ ಎ ಫಿನಾನ್ಷಿಯಲ್ ಇಯರ್ ಫಾರ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಗೆ ಕಟ್ಟಿದರೆ. ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಪರ್ಚೇಸ್ ಸೆಕ್ಯೂರಿಟೀಸ್ ಎಕ್ಸೀಡಿಂಗ್ ಅಮೌಂಟ್ ಆಫ್ ₹1 lakh ಪರ್ ಟ್ರಾನ್ಸಾಕ್ಷನ್ ಇದ್ದರೆ ಅಂಥ ಸಂದರ್ಭದಲ್ಲಿ ಬೇಕಾಗ್ತದೆ. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಕೋಟ್ ಮಾಡ್ಬೋದು. ನೆಕ್ಸ್ಟ್ ಸೇಲ್ ಆರ್ ಪರ್ಚೇಸ್ ಬೈ ಎನಿ ಪರ್ಸನ್ ಶೇರ್ಸ್ ಆಫ್ ಎ ಕಂಪನಿ, ಸೇಲ್ ಆರ್ ಪರ್ಚೇಸ್ ಆಫ್ ಎನಿ ಇಮೂವಬಲ್ ಪ್ರಾಪರ್ಟಿ, ಸೇಲ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎನಿ ನೇಚರ್ ಅದರ್ ದೆನ್ ದೋಸ್ ಸ್ಪೆಸಿಫೈಡ್ ಅಬೌವ್ ಆ್ಯನ್ ಅಮೌಂಟ್ ಎಕ್ಸೀಡಿಂಗ್ ₹2 lakh. ಸೊ ಇಂಥ ಸಂದರ್ಭಗಳಲ್ಲಿ ಕಂಪಲ್ಸರಿ ಪಾನ್ ನಂಬರ್ನ ಕೋಟ್ ಮಾಡಲೇಬೇಕಾಗ್ತದೆ. ಆದರೆ ಸಮ್ ಕೇಸ್ ಮೈನರ್ ಪರ್ಸನ್ ಕ್ಯಾನ್ ಕೋಟ್ ಪಾನ್ ಆಫ್ ಹಿಸ್ ಫಾದರ್ ಅಥವಾ ಮದರ್ದು ಮೆನ್ಷನ್ ಮಾಡಬೇಕಾಗ್ತದೆ. ಡಸ್ ನಾಟ್ ಅಂತ ಇಲ್ಲ. ಎನಿ ಪರ್ಸನ್ ಹೂ ಡಸ್ ನಾಟ್ ಹ್ಯಾವ್ ಪಾನ್ ಆ್ಯಂಡ್ ಎಂಟರ್ಸ್ ಇನ್ ಟು ಎನಿ ಆಫ್ ದಿ ಅಬೌವ್ ಟ್ರಾನ್ಸಾಕ್ಷನ್ ಕ್ಯಾನ್ ಮೇಕ್ ಎ ಡಿಕ್ಲರೇಷನ್. ಫಾರ್ಮ್ ನಂಬರ್ 60ಯಲ್ಲಿ ಅವನು ಡಿಕ್ಲರೇಷನ್ ಕೊಡಬೇಕಾಗ್ತದೆ. ಅಕಸ್ಮಾತ್ ಏನಾದ್ರು ಮೇಲೆ ತಿಳಿಸಿದಂಥ ಎಲ್ಲ ಟ್ರಾನ್ಸಾಕ್ಷನ್ಗಳಿಗೆ ಪಾನ್ ನಂಬರ್ ಕೋಟ್ ಮಾಡಲೇಬೇಕಾಗ್ತದೆ. ಇಲ್ಲ ಹೇಳಿದ್ರೆ ಫಾರ್ಮ್ ನಂಬರ್ 60 ಕೊಡಬೇಕಾಗ್ತದೆ. Quoting of PAN is not required by a non-resident in a transaction referred point 3, 5 or 6, 9, 11 and 13 is transaction non-residentಗೆ. ಉದಾಹರಣೆಗೆ ಪೇಮೆಂಟ್ ಆಫ್ ಆನ್ ಅಮೌಂಟ್ ಎಕ್ಸೀಡಿಂಗ್ ₹50,000 ಇನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ಸ್ ಆ್ಯಂಡ್ ಪರ್ಚೇಸ್, ಅವನು ನಾನ್ ರೆಸಿಡೆಂಟ್ಗೆ ಬೇಕಾಗಿಲ್ಲ. ಸೊ ಹಾಗಾದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದರೆ, ಪಾನ್ಗೆ ಯಾವ ರೀತಿಯಲ್ಲಿ ಅಪ್ಲೈ ಮಾಡೋದು ಅಂತ ಹೇಳಿದರೆ, ಸೊ ಪಾನೇ ಇಶ್ಯೂ ಮಾಡಿದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಆಥರೈಸ್ಡ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಸರ್ವಿಸ್ ಲಿಮಿಟೆಡ್ ಆ್ಯಂಡ್ NSDL ಟು ಇಶ್ಯೂ ದ ಪಾನ್ ಕಾರ್ಡ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡೋದಿಲ್ಲ, ಅದನ್ನು ಇಶ್ಯೂ ಮಾಡ್ತಕ್ಕಂಥ ಎರಡು ಏಜೆನ್ಸಿ ಔಟ್ಸೋರ್ಸಿಂಗ್. ಪರ್ಸನ್ ವಿಶಿಂಗ್ ಟು obtain a PAN can apply for PAN by submitting the PAN application form under 49A. ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್ 49A ಫಾರ್ಮ್ನಲ್ಲಿ ಕೊಡಬೇಕಾಗ್ತದೆ. ಆಸ್ ಎ ಪರ್ಸನ್ 139A ಆಸ್ ಪರ್ ಸೆಕ್ಷನ್ 139AA, ಎವರಿ ಪರ್ಸನ್ ಹೂ ಈಸ್ ಎಲಿಜಿಬಲ್ ಟು obtain ಆಧಾರ್ ಈಸ್ ರಿಕ್ವೈರ್ಡ್ ಟು ಕೋಟ್ ಈಸ್ ಆಧಾರ್ ನಂಬರ್. ಆಧಾರ್ ನಂಬರ್ನ ಕೋಟ್ ಮಾಡಬೇಕು. ಅಕಸ್ಮಾತ್ ಆಧಾರ್ ಇಲ್ಲ ಅಂತೇಳಿದರೆ ಆಧಾರ್ ಎನ್ರೋಲ್ಮೆಂಟ್ ಐಡಿಯನ್ನು ಇದು ಮಾಡುತ್ತೆ. ಆದರೆ ಕೆಲವರಿಗೆ ಆಧಾರ್ ಇಲ್ಲದಿದ್ದರೂ ಸಹ ಪಾನ್ ಕಾರ್ಡು ಸಿಗುತ್ತೆ. ಯಾವುದು ಅಂತ ಹೇಳಿದ್ರೆ, ರೆಸಿಡಿಂಗ್ ಇನ್ ಅಸ್ಸಾಂ, ಜಮ್ಮು ಕಾಶ್ಮೀರ್ ಆ್ಯಂಡ್ ಮೇಘಾಲಯ ಈ ಸ್ಟೇಟ್ನಲ್ಲಿ ರಿಸೈಡ್ ಮಾಡಿದರೆ ಅವ್ರಿಗೆ ಆಧಾರ್ ನಂಬರ್ ಬೇಕು ಅಂತಿಲ್ಲ. ನಾನ್ ರೆಸಿಡೆಂಟ್ಗೆ ಬೇಕು ಅಂತಿಲ್ಲ. ಅಬೌವ್ 80 years ಸೂಪರ್ ಸೀನಿಯರ್ ಸಿಟಿಜನ್ಗೆ ಆಧಾರ್ ಕಾರ್ಡ್ ಬೇಕು ಅಂಥೇಳಿ ಇಲ್ಲ. ಈ 4 ಸಂದರ್ಭಗಳಲ್ಲಿ ಅವರಿಗೆ ಮತ್ತು ಅವನು ಇಂಡಿಯನ್ ಸಿಟಿಜನ್ ಅಲ್ವೇ ಅಲ್ಲ, ಅವನಿಗೂ ಸಹ ಬೇಕಾಗಲ್ಲ. ಸೊ ಆದ್ದರಿಂದ ಇಟ್ ವಿಲ್ ನಾಟ್ ಬಿ ಮ್ಯಾಂಡೇಟರಿ ಫಾರ್ ಎನ್ ಇಂಡಿವಿಜುವಲ್ ಟು ಕೋಟ್ ಈಸ್ ಆರ್ ಆಧಾರ್ ನಂಬರ್ ಇನ್ ದ ಪಾನ್ ಅಪ್ಲಿಕೇಶನ್ ಫಾರ್ಮ್. ಅವ್ರಿಗೆ ಇರೋದಿಲ್ಲ. ನೆಕ್ಸ್ಟ್ ಇನ್ಸ್ಟಾಂಟ್ ಪ್ಯಾನ್. ಅಕಸ್ಮಾತ್ ಯಾವುದೊಬ್ಬ ಪ್ಯಾನ್ ಇಲ್ಲ, ನನಗೆ ಅರ್ಜೆಂಟ್ ಅವನಿಗೆ ಪ್ಯಾನ್ ಬೇಕು ಅನ್ನೋ ಸಂದರ್ಭದಲ್ಲಿ ಅವನು ಪಾನ್ ತಗೊಳ್ಳುವಂಥದ್ದು ಹೇಗೆ ಅಂತಂದರೆ, ಇನ್ಸ್ಟ್ಯಾಂಟಾಗಿ ಈ ಇನ್ಸ್ಟಂಟ್ ಫುಡ್ ಇದ್ದಾಗೆ ಕೂಡಲೇ MTR ರವೆ ದೋಸೆ ಆಗಬೇಕಂದ್ರೆ ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಇರುತ್ತೆ, ಅದು ತೊಗೊಂಡ್ಬಂದು ಕೂಡಲೇ ದೋಸೆ ಮಾಡೋದು. ಆ ರೀತಿಲಿ ಇನ್ಸ್ಟೆಂಟಾಗಿ ಹೇಗೆ ಕೂಡಲೇ ಅಪ್ಲೈ ಮಾಡಿ ಅದು ಬರಬೇಕಾದ್ರೆ ಲೇಟ್ ಆಗ್ತದೆ. ಇನ್ಸ್ಟೆಂಟ್ ಪ್ಯಾನನ್ನು ಕೂಡಲೇ ಶಾರ್ಟ್ ಪೀರಿಯಡಲ್ಲಿ ತೊಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ,
Income Tax Department has launched a new functionality on the e-filing portal which alerts a PAN to the assessee on basis of his Aadhaar number. This facility can be used by only the assessee if the following conditions are fulfilled. He has never been allotted PAN. ಪಾನ್ ನಂಬರ್ ಇರಬಾರ್ದು. ಎಲ್ಲೋ ಪಾನ್ ನಂಬರ್ ಇತ್ತು, ಅದು ಕಳೆದೋಗಿದೆಯಪ್ಪ, ಕೂಡಲೇ ಹೊಸದಕ್ಕೆ ಅಪ್ಲೈ ಮಾಡುವಂತಿಲ್ಲ, ಅವ್ನಿಗೆ ಅಲಾಟೆ ಆಗಿರಬಾರ್ದು. ಇಸ್ ಮೊಬೈಲ್ ನಂಬರ್ ಇಸ್ ಲಿಂಕ್ಡ್ ವಿತ್ ಇಸ್ ಆಧಾರ್ ನಂಬರ್. ಅವನ ಮೊಬೈಲ್ ನಂಬರ್ ಆಧಾರಿಗೆ ಲಿಂಕ್ ಆಗಿರಬೇಕು. ಅವನ ಕಂಪ್ಲೀಟೆಡ್ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಇಟ್ ಶುಡ್ ನಾಟ್ ಬಿ ಮೈನರ್ ಪರ್ಸನ್ ಆಗಿರಬಾರ್ದು. ಹೇಗೆ ಇನ್ಸ್ಟಾಲ್ ಪ್ಯಾನ್ ತೊಗೊಳ್ಳೋದಂದರೆ, ಸೊ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ವೆಬ್ಸೈಟಿಗೆ ಹೋಗುವಂಥದ್ದು. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಇನ್ಸ್ಟ್ಯಾಂಟ್ ಪ್ಯಾನ್ ನೋಡಿ, ಇಲ್ಲಿ ರೈಡ್ ಮಾರ್ಕಲ್ಲಿ ಇನ್ಸ್ಟ್ಯಾಂಟ್ ಪ್ಯಾನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಕ್ಲಿಕ್ ಆನ್ ಗೆಟ್ ನ್ಯೂ ಪ್ಯಾನ್ ಅನ್ನುವಂಥದ್ದು ಮಾಡಿ ಎಂಟರ್ ದ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಆಧಾರ್ ಎನ್ರೋಲ್ಡ್ ನಂಬರ್. ನೆಕ್ಸ್ಟು ಒಂದು OTP ಬರುತ್ತೆ, OTP ನಂಬರ್ ಮೊಬೈಲಿಗೆ ಬರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ಅದು ವ್ಯಾಲಿಡೇಟ್ ಆದ ನಂತರ ಇಮೇಲ್ ID ಸಹ ಹೋಗಿರುತ್ತೆ, ಅದನ್ನು ಎರಡನ್ನೂ ಎಂಟ್ರಿ ಮಾಡ್ತಕ್ಕಂಥ ನಾನು ಡೌನ್ಲೋಡ್ ದ ಪಾನ್. ಆ ಕೂಡಲೇ ಪಾನನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಪಾನ್ ಪಡ್ಕೊಳ್ಬೇಕ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತ ಹೇಳಿದ್ರೆ, ಫಸ್ಟ್ ಅಪ್ಲಿಕೇಶನ್ಸ್. ಪಾನ್ ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಅಂದರೆ 49A ಫಾರ್ ಇಂಡಿಯನ್ ಸಿಟಿಜನ್. ನಾನ್ ರೆಸಿಡೆಂಟ್ ಸಿಟಿಜನ್ಸ್ಗೆ ಅದು 49AA. ಆ ಫಾರ್ಮನ್ನು ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಅಲಾಂಗ್ ವಿತ್ ದ 49A, the documents required to be submitted with the PAN applications, ಒಂದು ಪ್ರೂಫ್ ಆಫ್ ಐಡೆಂಟಿಟಿ, ಎನಿ ಪ್ರೂಫ್ ಆಫ್ ಐಡೆಂಟಿಟಿ. ನೆಕ್ಸ್ಟು ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, SLC ಮಾರ್ಕ್ಸ್ ಕಾರ್ಡು ಅಥವಾ ಮೊದಲೇ ಇದ್ದರೆ, ಆನಂತರ ಇತ್ತೀಚೆಗೆ ಆದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಇಂಡಿವಿಜುವಲ್ ಅಪ್ಲಿಕೆಂಟ್ ಶುಡ್ ಅಫಿಕ್ಸ್ 2 ರೀಸೆಂಟ್ ಕಲರ್ ಫೋಟೋ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಆನಂತರ ದ photograph should not be stapled or clipped to the form. The clarity of image of PAN card will depend on the quality and clarity. ನೀವು ಯಾವ ರೀತಿಯಲ್ಲಿ ಫೋಟೋ ಕೊಡ್ತೀರೋ ಆ ರೀತಿಯಲ್ಲಿ ನಿಮ್ಮ ಫೋಟೋ ಪಾನ್ ಕಾರ್ಡ್ ಮೇಲೆ ಬರ್ತದೆ. ಹಾಗಾಗಿ ಒಳ್ಳೆಯ ಫೋಟೋ ಕೊಡುವಂಥದ್ದು, ಒಳ್ಳೆಯ ಇಮೇಜ್ ಇರ್ತಕ್ಕಂಥ ಫೋಟೋವನ್ನು ಕೊಡಬೇಕಾಗ್ತದೆ. ಸೊ ಈ ರೀತಿಯಲ್ಲಿ ಪಾನ್ ಅನ್ನುವಂಥದ್ದು ನಮ್ಮ ಬರ್ತಿರೋ ಪಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರು, 10 ಡಿಜಿಟ್ ನಂಬರು. 10 ಡಿಜಿಟ್ ಫಸ್ಟ್ 5 ಆಲ್ಫಾ ನ್ಯೂಮರಿಕಲ್ಲು, ನೆಕ್ಸ್ಟ್ 4 ನ್ಯೂಮರಿಕ್, ಫಸ್ಟ್ 5 ಡಿಜಿಟ್ ಆಲ್ಫಾ, ನೆಕ್ಸ್ಟ್ 4 ನ್ಯೂಮರಿಕ್, ಲಾಸ್ಟು ಆಲ್ಫಾ ನಂಬರು. 4th ಡಿಜಿಟ್ ಆಫ್ ದ ಪಾನ್ ನಂಬರ್ ಇಂಡಿಕೇಟ್ಸ್ ದ ಸ್ಟೇಟಸ್ ಆಫ್ ದ ಪಾನ್ ಹೋಲ್ಡರ್. 5th ಡಿಜಿಟ್ ಸರ್ನೇಮ್ ಅಥವಾ ಲಾಸ್ಟ್ ನೇಮ್ ಇದೆ ಫಸ್ಟ್ ಡಿಜಿಟ್, ಅಥವಾ ನಾನು ಇಂಡಿವಿಜುವಲ್ ಅಂತ ಹೇಳಿದ್ರೆ ಕಂಪನಿ ಹೆಸರಿನ ಫಸ್ಟ್ ಕ್ಯಾರೆಕ್ಟರ್ ಇದಾಗುತ್ತೆ. ಆ ನಂತರ ಲಾಸ್ಟ್ ಡಿಜಿಟ್ ಬಂದು ಚೆಕ್ ಡಿಜಿಟ್ ಆಗಿರ್ತದೆ. ಯಾರ ಹತ್ರ ಪಾನ್ ಕೂಡಲೇ ಬೇಕು ಅಂತ ಅವರು ಇನ್ಸ್ಟಾಲ್ಡ್ ಪ್ಯಾನನ್ನು ತೊಗೊಳ್ಬೋದು. ಸೊ ದಿಸ್ ಆಲ್ ಅಬೌಟ್ ಪರ್ಮನೆಂಟ್ ಅಕೌಂಟ್ ನಂಬರ್. ಥ್ಯಾಂಕ್ ಯು.